ಅಂತ ಟಿಕೆಟ್ ಕೊಡೋ ಸಿನಿಮಾ ಮಂದಿರಗಳಿವೆ. ಮನಸ್ಸಿಗೆ ಬಂದಂತೆ ರೇಟ್ ಫಿಕ್ಸ್ ಮಾಡೋ ಥಿಯೇಟರ್ಗಳಿಗೂ ಕಡಿಮೆ ಇಲ್ಲ. ಟಿಕೆಟ್ ರೇಟ್ ಹೈಕ್ಗೆ ಕಮರ್ಷಿಯಲ್ ಟ್ಯಾಕ್ಸ್ ಪರ್ಮಿಷನ್ ಬೇಕು. ಆದ್ರೆ 2006ರಿಂದ ಈ ಗೋಲ್ಮಾಲ್ಗಳು ಶುರುವಾಯಿತು. ಮುಂಗಾರು ಮಳೆ ಸಿನಿಮಾ ಹಿಟ್ ಆಗಿದ್ದೇ ತಡ ಸಿನಿಮಾ ಮಂದಿರಗಳು ಬೇಕಾಬಿಟ್ಟಿ ರೇಟ್ ಫಿಕ್ಸ್ ಮಾಡಿ ಸಿನಿಮಾ ಪ್ರದರ್ಶಿಸತೊಡಗಿದ್ರು. ಕತ್ರಿಗುಪ್ಪೆಯ ಈಶ್ವರಿ ಥಿಯೇಟರ್ನಲ್ಲಿ ಪ್ರಿಂಟ್ ಇರೋದು 49 ರೂಪಾಯಿ 95 ಪೈಸೆ ಟಿಕೆಟ್. ಆದ್ರೆ ಟಿಕೆಟ್ ಮಾರಾಟವಾಗುವುದು 100 ರೂಪಾಯಿ. ಈ 100 ರೂಪಾಯಿ ಸೀಲ್ ಸರ್ಕಾರಕ್ಕೆ ತೋರಿಸುವ ಎಡಭಾಗದ ಟಿಕೆಟ್ನಲ್ಲಿ ಇಲ್ಲವೇ ಇಲ್ಲ. ಅಂದ್ರೆ ಒಂದು ಟಿಕೆಟ್ ಮೇಲೆ ಬರೋಬ್ಬರಿಯಾಗಿ 50 ರೂಪಾಯಿ ತೆರಿಗೆ ಇಲಾಖೆಗೆ ಯಾಮಾರಿಸಲಾಗ್ತಿದೆ. ಸರ್ ಒಂದು ಬಾಲ್ಕನಿ ಎಷ್ಟು ಸರ್? 100 ಪಿವಿಆರ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಲ್ಲಿಲ್ಲದ ದರ. ವೀಕೆಂಡ್ನಲ್ಲಿ ಒಂದು ರೇಟ್, ವೀಕ್ ಡೇಸ್ನಲ್ಲಿ ಮತ್ತೊಂದು ರೇಟ್. ಇದನ್ನ ಕೂಡ ಯಾರೂ ಪ್ರಶ್ನಿಸಿಲ್ಲ. ಎಷ್ಟು ಟಿಕೆಟ್ ಸರ್? ಒಂದು ಟಿಕೆಟ್ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 320 ಶೋ ಒಂದು ಟಿಕೆಟ್ ಮಿಡ್ಲಲ್ಲಿ 10 ರೂಪಾಯಿ ಚೇಂಜ್ ಇದ್ರೆ ಕೊಡಿ. 10 ರೂಪೀಸ್ ಮೇಡಮ್. ಸಂಡೇ ಸ್ಕೈ ಫಾಲ್ಸ್ ಎಷ್ಟಿದೆ? ಸಂಡೇ 360 ಇರುತ್ತೆ ಸರ್. 360 ರೂಪೀಸ್ ಸ್ಕೈ ಫಾಲ್ಸ್ ಸಂಡೇ. ಪಿವಿಆರ್ನಂತ ಹೈಫೈ ಸಿನಿಮಾ ಮಂದಿರದಲ್ಲಿ ಕಂಪ್ಯೂಟರೈಸ್ಡ್ ಟಿಕೆಟ್ ಕೊಡ್ತಾರೆ. ಆದ್ರೆ ದಿನಕ್ಕೊಂದು ರೇಟ್. ಇದು ಸಂಗೊಳ್ಳಿ ರಾಯಣ್ಣ ಲಾಸ್ಟ್ ಕೌಂಟರ್ ಸರ್. ಇಲ್ಲಿ ಯಾವುದು? ಇಲ್ಲಿ ಇಂಗ್ಲಿಷ್ ಮೂವಿ ಇದೆ. 407 ಸ್ಕೈ ಫಾಲ್ ಅದು ಸ್ಕೈ ಫಾಲ್ ಇದೆ. ಎಷ್ಟು ಗಂಟೆ ಶೋ ಇದೆ? 320 ಶೋ. ಎಷ್ಟು ಸ್ಕೈ ಫಾಲ್? ಒಂದು ಟಿಕೆಟ್ 700. ಒಂದು ಟಿಕೆಟ್ 700. ಸಂಗೊಳ್ಳಿ ರಾಯಣ್ಣಪ್ಪ, ಸಂಗೊಳ್ಳಿ ರಾಯಣ್ಣ 5:20ಕ್ಕೆ. ಎಷ್ಟು? 5:20. ಎಷ್ಟು ಟಿಕೆಟ್ ಸರ್? ಒಂದು 120 ರೂಪಾಯಿ ಆಗುತ್ತೆ. 120 ರೂಪಾಯಿ ಇಲ್ವಾ? ಇಲ್ವಲ್ಲಪ್ಪ. 5:20ಕ್ಕೆ ಶೋ ಇರೋದು, ಇವಾಗಿಲ್ಲ. ಸಂಡೇಗೆ ಎಷ್ಟಿದೆ? ಸಂಡೇಗಿನ ಇವಾಗ ಟಿಕೆಟ್ ಕೊಡೋಕ್ಕಾಗಲ್ಲ. ಎಷ್ಟಾಗ್ಬೋದು? ಜಾಸ್ತಿ ಇರುತ್ತಾ ರೇಟ್? 210 ರೂಪಾಯಿ ಇರುತ್ತೆ. ಎಷ್ಟಿರುತ್ತೆ? 210 ಸಂಡೇಗೆ. ಇವತ್ತಾದ್ರೆ 120. ಕೊಡಪ್ಪ ಒಂದು ಸಂಜೆ. 20 ರೂಪಾಯಿ ಚೇಂಜ್. ಸ್ಕೈ ಫಾಲ್ ಎಷ್ಟು? ಸ್ಕೈ ಫಾಲ್ 200 ರೂಪಾಯಿ. ಹೌದಾ? 120 ಕೊಡು. ಆಯ್ತು, ಕೊಡ್ತೀನಿ. 20 ರೂಪಾಯಿ ಕೊಡಿ. ಏನು ಗುರು ಇಷ್ಟೊಂದು ರೇಟ್ ಇಲ್ಲಿ ಹೊರಗಡೆ ಟಕ್ಕಿಸ್ಬಿಲ್ಗ? ಹಾಂ ಸರ್, ಇಲ್ಲಿ ಪಿ ವಿ ಆರ್ ಅಂದರೆ ಇದೆ. ಓನ್ಲಿ ಎಲ್ಲೂ ಪಿ ವಿ ಆರ್ ಇಲ್ಲ. ಬೆಂಗಳೂರಲ್ಲಿ ಓನ್ಲಿ ಪಿ ವಿ ಆರ್ ಒಂದೇ ಇರೋದು. ಅದಕ್ಕೋಸ್ಕರ ಇಲ್ಲಿ ತುಂಬ ಕಾಸ್ಟ್ಲಿ. ಗೋಲ್ಡ್ ಕ್ಲಾಸ್ ಇದ್ದು ಕಾಸ್ಟ್ಲಿ. 700 ರೂಪಾಯಿ 800 ರೂಪಾಯಿ ಟಿಕೆಟ್ ಒಂದು. ಇದು ಐಮ್ಯಾಕ್ಸ್ ಬಂದ್ಬಿಟ್ಟು 550 ರೂಪಾಯಿ ಒಂದು ಟಿಕೆಟ್ ಸ್ಟಾರ್ಟಿಂಗು. ಐಮ್ಯಾಕ್ಸ್ ಕ್ಲಾಸಿಕ್ ಬಂದ್ಬಿಟ್ಟು ಇದು ಪಿ ವಿ ಆರ್ ಬಂದ್ಬಿಟ್ಟು 190, 290, 390. ಸ್ಟಾರ್ಟಿಂಗ್ ಬಂದ್ಬಿಟ್ಟು 70 ರೂಪಾಯಿ ಇರುತ್ತೆ. ಆಮೇಲೆ 110 ರೂಪಾಯಿನೋ ಆಗುತ್ತೆ. ಆಮೇಲೆ 150, 180 ಆಗುತ್ತೆ. ಅದಂಗೆ ಜನ ಜಾಸ್ತಿ ಆಗ್ತದಂಗೆ ಜಾಸ್ತಿ ಆಗುತ್ತೆ. ರೇಟ್ ಜಾಸ್ತಿ ಆಗುತ್ತೆ. ಅಂದರೆ ಟೋಟಲ್ ರೇಟು 490 ರೂಪಾಯಿನ ಇರುತ್ತೆ ಅಷ್ಟೇ. 490 ಕ್ಲಾಸಿಕಲ್ ಅಮೌಂಟು. ಗೋಲ್ಡ್ ಅಮೌಂಟ್ 1000 ರೂಪಾಯಿ ಲಾಸ್ಟು. ಇದರ ಅಮೌಂಟು ಇದರಲ್ಲಿ ಇನ್ನೂ ನಂಗೆ ಗೊತ್ತಿರೋ ಅಷ್ಟಿಗೆ. ಸ್ಟಾರ್ಟಿಂಗ್ 550 ರೂಪಾಯಿ. ಕನ್ನಡ ಚಿತ್ರಗಳಿಗೆ 100% ತೆರಿಗೆ ಉಚಿತ ಎಂದು ಟಿಕೆಟ್ ಮೇಲೆ ಹಾಕಿರಬೇಕು. ಆದ್ರೆ ಯಾವ ಸಿನಿಮಾ ಟಿಕೆಟ್ನಲ್ಲೂ ಇದು ಕಾಣಸಿಕ್ಕಲ್ಲ. ಮಾರ್ನಿಂಗ್ ಶೋಗೆ ಬೇರೆ, ಮ್ಯಾಟ್ನಿಗೆ ಬೇರೆ, ಪ್ರತಿ ಶೋಗೂ ಪ್ರತ್ಯೇಕ ಟಿಕೆಟ್ ಇರಬೇಕು. ಆದ್ರೆ ಹೆಚ್ಚಿನ ಥಿಯೇಟರ್ಗಳಲ್ಲಿ ಎಲ್ಲ ಶೋಗೂ ಒಂದೇ ಟಿಕೆಟ್. ಚಂದ್ರೋದಯ ಥಿಯೇಟರ್ನಲ್ಲಿ 60 ರೂಪಾಯಿ ಟಿಕೆಟ್ 70 ರೂಗೆ ಮಾರಾಟವಾಗುತ್ತೆ.
ಸರ್ ಯಾವುದು ಸರ್ ಪಿಕ್ಚರು? ದೇನಿ ಕೈನ ರೆಡಿ. ಹಾಂ ಫೋನ್ ಕೊಡಿ ಸರ್. ಮಾಡ್ತೀನಿ. ಹಲೋ ಸಾರು ಕಾಲು. ಹಾಂ ಬನ್ನಿ ಸರ್. ಅಣ್ಣ ಎಷ್ಟು ಗಂಟೆ ಬಿಡೋದಿದು? ಯಾವಾಗ? ಇವಾಗ 2:30 ಸ್ಟಾರ್ಟು, 4:45 ಎಂಟು. ಒಟ್ನಲ್ಲಿ ಎಲ್ಲಾ ಚಿತ್ರಮಂದಿರಗಳು ಹಾಡಹಗಲೇ ಸರ್ಕಾರಕ್ಕೆ ಮೋಸ ಮಾಡ್ತಿವೆ. ಆದರೆ ತೆರಿಗೆ ಇಲಾಖೆ ಮಾತ್ರ ಎಲ್ಲವನ್ನೂ ಕಂಡು ಕಣ್ಣಿದ್ದು ಕುರುಡನಂತೆ ಆಡ್ತಿರೋದು ಮಾತ್ರ ಯಾಕೆ ಅಂತ ಅರ್ಥವಾಗ್ತಿಲ್ಲ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.